ಇದು ಬಂದು ಸಾಟರ್ಡೇ ವಿಡಿಯೋ. ಫ್ರೈಡೇ ವಿಡಿಯೋ ಫುಲ್ ಡೇ ವ್ಲಾಗ್ನ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಸೊ ಅಲ್ಲಿ ಬರುತ್ತೆ, ಎಲ್ಲರೂ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ಇವತ್ತು ಮಾರ್ನಿಂಗ್ ಇದು ಜೀರೋ ವಾಟರ್ ಕುಡಿದು ವಾಕಿಂಗ್ ಮುಗಿಸ್ಕೊಂಡು ಬಂದು ಯೋಗ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿವತ್ತು ಇದು ದೋಸೆ ಅಲ್ಲ, ದೋಸೆ ಥರ ಕಾಣಿಸುತ್ತೆ, ಬಟ್ ಇದು ಒಚ್ಚಲ್ಗೆ ಅಂತ ಮೈಸೂರು ಸೈಡಲ್ಲಿ ಇರೋರು ಗೊತ್ತಿರುತ್ತೆ, ಒಚ್ಚಲ್ಗೆ ಅಂತ ಮಾಡ್ತಾರೆ. ಇದನ್ನು ಅಕ್ಕಿ ನೆನೆ ಹಾಕ್ಬಿಟ್ಟು 1 hour ರಾತ್ರಿ ಉಳಿದಿರೋ ಅನ್ನ ಸೇರಿಸಿ ರುಬ್ಬಿಟ್ಟು ಮಾಡುವಂಥದ್ದು. ಕ್ರಿಸ್ಪಿ ಇರುತ್ತೆ, ಹಾಗೆ ಅಟ್ ದ ಸೇಮ್ ಸಾಫ್ಟು ಅನಿಸುತ್ತೆ. ಇಟ್ಸ್ ನಾಟ್ ಹಾರ್ಡ್ ಅಲ್ಲ, ಕ್ರಿಸ್ಪಿ ಇರುತ್ತೆ, ಟೇಸ್ಟ್ ಬರುತ್ತೆ. ಮಂಗಳೂರು ಸೈಡಲ್ಲಿ ಕೋರಿ ರೊಟ್ಟಿ ಅಂತ ಮಾಡ್ತಾರೆ ನೋಡಿ, ಆ ಸ್ಟೈಲಲ್ಲಿ ಬರುವಂಥದ್ದು ರುಚಿ ಇರುತ್ತೆ. ಇದು ಮೀನು ಸಾರಿಗೆ, ಕೋಳಿ ಸಾರಿಗೆ, ಮಟನ್ ಸಾರಿಗೆ ಮತ್ತು ಮೊಳಕೆ ಕಾಳು ಸಾಂಬಾರಿಗೆ ತುಂಬ ಬೆಸ್ಟ್ ಕಾಂಬಿನೇಷನ್. ಇದ್ರ ಜೊತೆಗೆ ನಾನು ಕೋಕೋನಟ್ ಚಟ್ನಿ ಕೂಡ ಮಾಡಿದ್ದೆ. ಸೊ ನಾನು 1 ದೋಸೆ ತಿಂತಿದ್ದವಳು ಇವತ್ತು 2 ದೋಸೆನಲ್ಲಿ ಎಂಡಪ್ಪ ಅದೇ, ಅಷ್ಟು ಟೇಸ್ಟ್ ಇರುತ್ತೆ. ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು, ಹಾಗಾಗಿ ಹೆಲ್ದಿ ವೇ ಆಫ್ ಮಕ್ಕಳಿಗೆ ಬೇಕಾಗಿರುವಂಥದ್ದನ್ನೇ ಪಾಸ್ತಾ ಮಾಡಿದ್ದೆ. ಬಟ್ ಇಟ್ಸ್ ಅ ಹೆಲ್ದಿ ಪಾಸ್ತಾ. ಅಂದರೆ ಅದ್ರ ಜೊತೆಗೆ ನಾನು ತುಂಬ ವೆಜಿಟೇಬಲ್ಸ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಹಾಗೆ ಬದನೆಕಾಯಿ. ಸೊ ಬದನೆಕಾಯಿದು ಒಂದು ಸ್ಟೋರಿ ಇದೆ, ಹೇಳ್ತೀನಿ ಅದನ್ನು ಇನ್ನೊಂದು ವೀಡಿಯೋನಲ್ಲಿ. ಅದೆಲ್ಲ ಸೇರಿಸಿ ನನಗೆ ಬೇಕಾಗಿಂಥ ವೆಜಿಟೇಬಲ್ ಕವರ್ ಆ ಥರ ಮಾಡಿದೆ. ಅದಾದಮೇಲೆ ನೋಡಿ ಕಾರ್ ಮೇಲೆ ಮಳೆಯಿಂದ ಮರ ಬಿದ್ದಿದೆ, ಡ್ಯಾಮೇಜ್, ಬೇರೆಯವ್ರ ಕಾರು, ನಮ್ಮ ಕಾರಲ್ಲ. ಅದಾದಮೇಲೆ ಫ್ರೆಂಡ್ ಮನೆಗೆ ಹೋದಲ್ಲ, ಹೋದ್ಮೇಲೆ ವಿಡಿಯೋ, ಫೋಟೋ, ತಿನ್ನೋದು ಇದೆಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ. ಸೊ ಇಷ್ಟಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದು ಖಂಡಿತ ಮರಿ.